ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅಪ್ಪ ಹೇಳ್ತಾಯಿದ್ರು ಹೋಗಿ ಬರೋಣ ಅಂತ ಹೇಳಿಬಿಟ್ಟು. ಸೊ ಮನೆ ದೇವ್ರಿಗೆ ಹೋಗೋದಂದ್ರೆ ಒಂದು ಅದೃಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರೂ ರೆಡಿ ಆಗಿಬಿಟ್ವಿ. ಬೆಳಗ್ಗೆ ಒಂದು 8 ಗಂಟೆ ಹಂಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ ಹೋಗೋದಕ್ಕೆ. ಮಕ್ಕಳನ್ನ ರೆಡಿ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ 9:15 ಆಯಿತು. ತುಂಬಾ ಲೇಟ್ ಆಗೋಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ಬರೋದಂತೂ ನಿಜವಾಗ್ಲೂ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗೆಯೇ ಈ ಒಂದು ಮನೆ ದೇವ್ರಿಗೆ ಹೋಗೋದು ಅಂದರೆ ತುಂಬ ಖುಷಿಯಾಗುತ್ತಲ್ಲ. ಪ್ರತಿಯೊಂದು ಕುಟುಂಬಕ್ಕೂ ಅವ್ರದ್ದೇ ಆದಂಥ ಒಂದು ಮನೆ ದೇವರು ಇದ್ದೇ ಇರುತ್ತೆ. ಯಾವ ದೇವ್ರು ಕೈ ಬಿಟ್ಟರು ಸಹ ನಮ್ಮನ್ನು ನಮ್ಮ ಮನೆ ದೇವ್ರು ಮಾತ್ರ ಕೈ ಬಿಡೋದೇ ಇಲ್ಲ. ಮನೆಯಲ್ಲಿರುವಂಥ ಸದಸ್ಯರನ್ನು, ಅವರ ಒಂದು ರಕ್ಷಣೆ ಪ್ರತಿಯೊಂದು ಸಹ ನಮ್ಮ ಮನೆ ದೇವರೇ ಮಾಡ್ತಾರೆ. ಆದರೆ ತುಂಬ ಜನರಿಗಂತೂ ಮನೆ ದೇವರೇ ಗೊತ್ತಿರೋದಿಲ್ಲ. ಕೆಲವ್ರಿಗಂತೂ ಗೊತ್ತಿದ್ದರೂ ಸಹ ಪೂಜೆನ ಮಾಡೋದಿಲ್ಲ, ಹೋಗಂತೂ ಬರೋದೇ ಇಲ್ಲ. ನಾವು ಮನೆ ದೇವ್ರನ್ನ ಮರೆತರೆ ಅಥವಾ ಸರಿಯಾದ ರೀತಿಯಲ್ಲಿ ಪೂಜೆ ಅಥವಾ ಪುನಸ್ಕಾರನ ನಾವು ಸಲ್ಲಿಸದೆ ಹೋದರೆ ಅದ್ರ ಪರಿಣಾಮ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ತುಂಬ ಕಷ್ಟ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗಿರುತ್ತೆ. ಉದಾಹರಣೆಗೆ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಅದು ಆಗೋದೇ ಇಲ್ಲ. ಮತ್ತು ಯಾವುದೇ ಕೆಲಸದಲ್ಲಿ ನಾವು ಕೈ ಹಾಕಿದ್ರೂ ಸಹ ನಮಗದು ಆಗಿ ಬರೋದಿಲ್ಲ. ಎಲ್ಲ ಕಡೆಯಿಂದನೂ ಸಹ ನಮಗೆ ಕಷ್ಟ ಸಮಸ್ಯೆಗಳನ್ನೋದು ಎದುರಾಗ್ತಾನೆ ಇರುತ್ತೆ. ಇಲ್ಲ ಕೆಲಸ ಆಗೋದಿದ್ರೂ ಸಹ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗುವಂಥದ್ದು. ಒಟ್ಟಿನಲ್ಲಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇರೋದೇ ಇಲ್ಲ. ಮನೆಯಲ್ಲಿ ನಾವು ಎಷ್ಟೇ ಪೂಜೆ ಮಾಡಲಿ, ಪುನಸ್ಕಾರ ಮಾಡಲಿ, ಅದ್ರ ಫಲ ಅಂತೂ ನಮಗೆ ಸಿಗೋದೇ ಇಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಅದು ನಮ್ಮನ್ನು ಕೈ ಹಿಡಿಯೋದಿಲ್ಲ. ಕೆಟ್ಟ ಕನಸು ಬೀಳುವಂಥದ್ದು ಅಥವಾ ಕೆಟ್ಟ ಯೋಚನೆಗಳು ಬರುವಂಥದ್ದು, ಹೀಗೇ ತುಂಬಾ ನಮಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀವಿ. ಅಂದರೆ ನಮಗೆ ಗೊತ್ತಾಗೋದಿಲ್ಲ ಇದೆಲ್ಲ ಯಾಕಪ್ಪ ಆಗ್ತಿದೆ ಅಂತ. ನಾವು ನಮ್ಗೆ ಗೊತ್ತಿರೋರ ಹತ್ರ ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ಅವಾಗ ಹೇಳ್ತಾರೆ, ಓ ನೀವು ಮನೆ ದೇವ್ರಿಗೆ ಹೋಗಿ ಬನ್ನಿ ಅವಾಗ ಸರಿ ಹೋಗ್ಬೋದು ಅಂತ. ಸೊ ಅವಾಗ ನೆನಪಾಗುವಂಥದ್ದೇ ನಮಗೆ ಮನೆ ದೇವರು. ಸೊ ಇಷ್ಟೆಲ್ಲ ಕಷ್ಟಗಳನ್ನ ನಾವು ಅನುಭವಿಸೋದಕ್ಕಿಂತ ನಾವು ವರ್ಷಕ್ಕೆ 1 ಸರಿನೋ ಇಲ್ಲ 2 ಸರಿನೋ, 2 ಸರಿ ಬೇಡ ಅಮ್ಮಮ್ಮ, ಅಂದರೆ ವರ್ಷಕ್ಕೆ 1 ಸರಿ ಆದರೂ ಹೋಗ್ಬಿಟ್ಟು ನಾವು ದೇವರ ಒಂದು ದರ್ಶನ ಮಾಡಿಕೊಂಡು, ನೀನಿದೆಯಪ್ಪ ನೀನು ನಮ್ಮನ್ನು ಕಾಪಾಡು ಅಂತ ನಾವು ಕೇಳ್ಕೊಂಬಂದರೆ ಆ ದೇವ್ರು ನಮ್ಮನ್ನು ಕೈ ಬಿಡೋದೇ ಇಲ್ಲ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದು ಮಾಡ್ತಾನೆ ನಮ್ಮ ಮನೆ ದೇವರು. ಆದ್ದರಿಂದ ನೀವುಗಳು ಸಹ ವರ್ಷಕ್ಕೊಮ್ಮೆ ಆದರೂ ಮನೆ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನಮ್ಮ ಒಂದು ದರ್ಶನ ಮುಗಿಯೋ ಅಷ್ಟೊತ್ತಿಗೆ ಸಾಯಂಕಾಲ 4:15 ಆಯಿತು. ತುಂಬಾ ರಶ್ ಇತ್ತು, ಬಟ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಆ ದೇವರ ದರ್ಶನ ಮಾಡ್ತಾ ಇದ್ದಂಗೆ ಏನೋ ಒಂಥರ ಮನಸ್ಸಿಗೆ ಸಂತೋಷ ಆಗುತ್ತೆ. ಸೊ ಹೊರಗಡೆ ಬಂದ್ವಲ್ಲ, ತುಂಬಾ ಹೊಟ್ಟೆ ಹಸಿತಾ ಇತ್ತು. ದೇವಸ್ಥಾನದಲ್ಲೇ ಪ್ರಸಾದನೂ ಸಹ ಕೊಡ್ತಾಯಿದ್ರು. ಪ್ರಸಾದನ ತಗೊಂಡು ನಾವು ಸಹ ಹೊರಡ್ತಾ ಇದ್ದೀವಿ. ಸೊ ನೋಡ್ಬೋದು, ಇದು ಎಂಟ್ರೆನ್ಸು ಮನೆ ದೇವ್ರದ್ದು. ಒಳಗಡೆ ಎಲ್ಲ ಕ್ಯಾಮ್ರಾನ ಅಲೋ ಮಾಡಲಿಲ್ಲ, ಅಂದರೆ ಮೊಬೈಲೇ ಅಲೋ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಳಗಡೆ ಯಾವುದೂ ನಾನು ಶೂಟ್ ಮಾಡಲಿಲ್ಲ. ಇದು ಹೊರಗಡೆ ಹೋಗುವಾಗ ನಾವೆಲ್ಲ ಒಂದು ಫೋಟೋ ತೊಗೊಂಡ್ಬಿಟ್ಟು ನಂತರ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗ್ತಾ ಇದ್ದಂಗೆ ಮಕ್ಕಳಂತೂ ಹೊರಗಡೆ ನೋಡಿದ್ರಲ್ಲ ಆಟ ಸಾಮಾನೆಲ್ಲ ಇಟ್ಟಿರೋದು, ಸೊ ಬೇಕು ಅಂತ ಇಲ್ಲ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬೇಕಾಗಿರುವಂಥ ಕೆಲವೊಂದು ಆಟ ಸಾಮಾನೆಲ್ಲ ತೊಗೊಂಡ್ವಿ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ಬಂದುಬಿಟ್ಟು ಕುಂಕುಮ ತುಂಬಾ ಫೇಮಸ್ಸು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ ಕುಂಕುಮಗಳೆಲ್ಲನೂ. ಅದರಲ್ಲಿ ನೋಡಿ ನಮ್ಗೆ ಇಷ್ಟ ಆಗುವಂಥದ್ದನ್ನು ಸಹ ನಾವು ತಗೋಬೋದು. ಸೊ ತುಂಬಾ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ, ಬಟ್ ತುಂಬಾ ರೇಟ್ ಹೇಳ್ತಾಯಿದ್ರು. ಸೊ ಈ ಥರ ರಶ್ ಜಾಸ್ತಿ ಇರೋವಂಥದ್ದು ಮತ್ತು ಕೆಲವೊಂದೆಲ್ಲ ದೇವಸ್ಥಾನಗಳಲ್ಲಿ ಸೊ ₹100 ಇದ್ದರೆ ₹200 ಅಂತ ಹೇಳೋ ಅಂಥದ್ದು. ಮಕ್ಕಳು ಹಠ ಮಾಡಿದ್ರೆ ಬೇಕಂತಲೇ ಅವರು ರೇಟ್ ಕಮ್ಮಿನೇ ಮಾಡಲ್ಲ. ಹೇಗಿದ್ರು ತಗೋತಾರೆ ಬಿಡು, ಮಕ್ಕಳು ಹಠ ಮಾಡ್ತಿದ್ದಾರೆ ಅಂತ ರೇಟ್ ಅಂತೂ ಕಮ್ಮಿನೇ ಮಾಡಲ್ಲ. ಸರಿ ಅಂತ ನಾವು ಜಾಸ್ತಿ ಏನೂ ತಗೊಳ್ಳಿಲ್ಲ. 3 ಜನಕ್ಕೂ ಸಹ 3 ಆಟ ಸಾಮಾನ ತೊಗೊಂಡ್ಬಿಟ್ಟು ನಾವು ಸಹ ಹೊರಡ್ತಾ ಇದ್ವಿ. ಹೊರಡೋಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗ್ತಾ ಇತ್ತು. ಅದು ಹೈವೇ ರೋಡ ಬೇರೆ ಆಗಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋಣ, ತುಂಬ ಏನು ಫಾಸ್ಟ್ ಬೇಡ ಅಂತ ಹೇಳಿಬಿಟ್ಟು ನಾವು ಸಹ ಗಾಡಿಗಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಂತರ ನಾವು ಅಲ್ಲಿಂದ ಹೊರಡೋದಕ್ಕೆ ಒಂದು 5:30 ಮೇಲೇ ಆಯಿತು. ಕತ್ಲು ಬೇರೆ ಆಗ್ತಾಯಿತ್ತು. ನಂತರ ಅಲ್ಲಿ ಕಾಫಿ ಟೀ ಕುಡಿಯೋಣ ಅಂದರೆ ಆ ಥರ ಅಲ್ಲಿ ಯಾವುದೂ ಒಂದು ಒಳ್ಳೆ ಹೋಟೆಲ್ಸ್ ಇರಲಿಲ್ಲ. ಸರಿ ಆನ್ ದ ವೇ ಹಾಗೆ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮೂವ್ ಆದ್ವಿ. ಸೊ ಆಂಧ್ರ ಬಾರ್ಡ್ರನ್ನ ನಾವು ದಾಟ್ತಾ ಇದ್ದಂಗೆ ಟೋಲ್ ಗೇಟ್ ಒಂದು ಸಿಗುತ್ತೆ. ಸೊ ಟೋಲ್ ಗೇಟ್ನ ಜಸ್ಟ್ ಕ್ರಾಸ್ ಮಾಡಿದ ತಕ್ಷಣವೇ ಒಂದು ಒಳ್ಳೆ ಟೀ ಸ್ಟಾಲ್ ಇತ್ತು. ಆ ಟೀ ಸ್ಟಾಲ್ ಹತ್ರ ತುಂಬಾ ರಶ್ ಇತ್ತು. ಯಾಕಂದರೆ ತುಂಬ ಜನ ವೀಕೆಂಡ್ ಇರೋದ್ರಿಂದ ತುಂಬ ಟ್ರಾವೆಲ್ ಮಾಡುವಂಥವ್ರೆ ಜಾಸ್ತಿ ಇದ್ದರು ಅಲ್ಲಿ.
ಎಲ್ಲ ನಿಂತ್ಕೊಂಡು ಎಲ್ಲ ಟೀ ಕುಡಿತಾ ಇದ್ರು. ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಹಾಲು ಕುಡಿಸ್ಕೊಂಡು ನಾವು ಹಾಗೆ ಟೀನ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿ ನಂತರ ನಾವು ಹೊರಟ್ವಿ. ಸೊ ಹೊರಡೋಷ್ಟೊತ್ತಿಗೆ ಮನೆಗೆ ಒಂದು 8:30 ಮೇಲೇ ಆಗಿತ್ತು. ನಂತರ ನಾನು ವ್ಲಾಗ್ನೇನು ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.